ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇಲ್ಲಿ ಇಬ್ರು ಹುಡುಗರು ಉದ್ಯಾನವನದಲ್ಲಿ ಆಟವನ್ನ ಆಡ್ತಾ ಇರ್ತಾರೆ. ಈ ಕತೆ ನನಗೆ ಯಾಕೆ ನೆನಪಿಗೆ ಬಂತು ಅಂತಂದ್ರೆ, ಇತ್ತೀಚೆಗೆ ಮಳೆ ಕಡಿಮೆ ಆಗಿರೋದ್ರಿಂದ ಈ ನೇರಳೆ ಹಣ್ಣಿನ ಚರ್ಚೆ ತುಂಬಾ ನಡೀತಾ ಇದೆ. ಹಾಗಾಗಿ ಇದೊಂದು ಪುಟ್ಟ ಸ್ಟೋರಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ, ಅವರು ಉದ್ಯಾನವನದಲ್ಲಿ ಆಟ ಆಡ್ತಾ ಇರುವಾಗ, ಹೌದಲ್ವಾ ಇದು ನಿಜ ಅಲ್ವಾ ಅಂತ ನಮಗೂ ಕೂಡ ಅನ್ಸುತ್ತೆ. ಈ ಕಥೆಯನ್ನ ಕೇಳಿದ್ರೆ ಪೂರ್ತಿ ಸ್ಟೋರಿಯನ್ನ ನೀವು ಕೇಳಿ. ಅವರಿಗೆ ಮರದಲ್ಲಿ ನೇರಳೆ ಹಣ್ಣು ಬಿಟ್ಟಿರೋದು ಕಾಣಿಸುತ್ತೆ. ಅದನ್ನ ನೋಡಿ ಅವರಿಗೆ ಬಾಯಲ್ಲಿ ನೀರು ಕೂಡ ಬರುತ್ತೆ. ಆ ಹಣ್ಣು ತಿನ್ನೋದಿಕ್ಕೆ ತುಂಬಾ ಆಸೆ ಆಗತ್ತೆ ಅವರಿಗೆ, ನೇರಳೆ ಹಣ್ಣನ್ನ ತಿನ್ನೋದಿಕ್ಕೆ. ಆದ್ರೆ ಆ ಹಣ್ಣುಗಳು ತುಂಬಾ ಎತ್ತರದಲ್ಲಿ ಇರ್ತವೆ. ಅವುಗಳನ್ನ ಕೀಳೋದು ಹೇಗೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಆಗ ಒಬ್ಬ ಹುಡುಗ ಹೇಳ್ತಾನೆ, ಕೆಲವೊಂದ್ಸಾರಿ ಈ ಪ್ರಕೃತಿ ದೊಡ್ಡ ತಪ್ಪು ಮಾಡತ್ತಲ್ವಾ. ಏನಂತಂದ್ರೆ, ಉದಾಹರಣೆಗೆ ಈ ನೇರಳೆ ಹಣ್ಣಂತ ಸಣ್ಣ ಹಣ್ಣುಗಳನ್ನ ಅಷ್ಟು ಎತ್ತರವಾದ ಮರದಲ್ಲಿ ಆ ಭಗವಂತ ಯಾಕಿಟ್ಟ? ಬದಲಾಗಿ ಕಲ್ಲಂಗಡಿ ಹಣ್ಣಂತ ದೊಡ್ಡ ಹಣ್ಣನ್ನ ನೆಲದ ಮೇಲೆ ಇರೋ ತರ ಮಾಡಿದ್ದಾನಲ್ಲ ಈ ದೇವ್ರು ಅಂತ ಅವನಿಗೆ ಒಂದು ಪ್ರಶ್ನೆ ಮೂಡುತ್ತೆ. ಆಗ ಇನ್ನೊಬ್ಬ ಹುಡುಗ ಹೇಳ್ತಾನೆ, ಇದಕ್ಕೆ ಹೌದು ಅಂತ ಹೇಳಿ ತಲೆ ಆಡಿಸ್ತಾನೆ. ನೀನ್ ಹೇಳೋದು ನಿಜಾನೇ, ಅದು ಒಂದ್ ರೀತಿ ತರ್ಕಬದ್ಧವಾಗೇ ಇದೆ ಅಲ್ವಾ. ಈ ಪ್ರಕೃತಿ ಯಾವ ರೀತಿ ಇದೆ ಅಲ್ವಾ, ಎಷ್ಟು ಪ್ರಮಾಣ ಬದ್ಧತೆಯನ್ನ ಈ ಪ್ರಕೃತಿ ಯಾಕೆ ಪಾಲಿಸ್ತಾ ಇಲ್ಲ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅಂದ್ರೆ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ಚಿಕ್ಕ ಬಳ್ಳಿಯಲ್ಲಿ ನೆಲದ ಮೇಲೆ ಇಟ್ಟಿದ್ದಾನೆ ಭಗವಂತ, ಆ ಪುಟ್ಟ ಪುಟ್ಟ ಹಣ್ಣುಗಳನ್ನ ದೊಡ್ಡ ಮರದಲ್ಲಿ ಇಟ್ಟಿದ್ದಾನಲ್ಲ, ಯಾಕೆ ಈ ರೀತಿ ಯಾಕೆ ಮರದ ಅದು ಹೇಗೆ ಈಗ ಮರ ದೊಡ್ಡ ವಸ್ತುನ ತಡ್ಕೊಳುತ್ತೆ ವೆಯ್ಟ್ ಅನ್ನೋದು ಅವ್ರ ಭಾವನೆ. ಚಿಕ್ಕ ಚಿಕ್ಕ ವಸ್ತುಗಳನ್ನ ಬಳ್ಳಿ ಅಂತ ವಸ್ತುಗಳಲ್ಲಿ ಇಡ್ಬೇಕಿತ್ತು ಅಂತ ಅವರ ಒಂದು ಮನಸ್ಸಿಗೆ ಬಂದಂತ ಯೋಚನೆ. ಅಷ್ಟು ಸಣ್ಣ ಹಣ್ಣುಗಳನ್ನ ಕೊಯ್ಯೋದಕ್ಕೆ ನಾವು ಅಷ್ಟು ಮೇಲೆ ಏರ್ಬೇಕಲ್ಲ, ಎಷ್ಟು ಕಷ್ಟ ಪಡ್ಬೇಕಲ್ಲ ಅಂತ ಅವನ್ ಅನ್ಕೋತಾನೆ. ಹೀಗೆ ಪ್ರಕೃತಿ ಅಂತಕ್ಕಂಥದ್ದು ಸಮರ್ಪಕವಾಗಿಲ್ಲ, ಅಂದ್ರೆ ಬ್ಯಾಲೆನ್ಸ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾನೆ. ಅಷ್ಟ್ರಲ್ಲಿ ಏನಾಗತ್ತೆ ಅಂತಂದ್ರೆ ಒಂದು ಚಮತ್ಕಾರ ನಡೆಯುತ್ತೆ. ಏನ್ ನಡೆಯುತ್ತೆ? ನೇರಳೆ ಹಣ್ಣಿನ ಒಂದು ಗೊಂಚಲು ಮರದಿಂದ ಉದುರಿ ಒಬ್ಬ ಹುಡುಗನ ಮೇಲೆ ತಲೆ ಮೇಲೆ ಬೀಳುತ್ತೆ. ಆಗ ಅವನ ಮೇಲ್ ನೋಡ್ತಾನೆ, ಏನು ಹೇಳಲ್ಲ. ಆದ್ರೆ ಇನ್ನೊಬ್ಬ ಹುಡುಗ ಇರ್ತಾನಲ್ವಾ, ಅವನು ಹೇಳ್ತಾನೆ, ನೋಡು ಫ್ರೆಂಡ್ ಏನಾಯ್ತು ಅಂತ, ಕೆಲವೇ ಕ್ಷಣಗಳ ಮುಂಚೆ ನಾವು ಈ ಪ್ರಕೃತಿಯನ್ನ ಬೈಕೋತಾ ಇದ್ವಿ ಅಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನೋಡು ಏನಾಯ್ತು, ಅದೇ ಪ್ರಕೃತಿ ನಮ್ಗೊಂದ್ ಪಾಠವನ್ನೇ ಕಲಿಸ್ತು. ಏನು? ನಿನ್ ತಲೆಗೆ ಈಗ ನೇರಳೆ ಹಣ್ಣಿನ ಬದಲು ಕಲ್ಲಂಗಡಿ ಹಣ್ಣೇನಾದ್ರು ಬಿದ್ದಿದ್ರೆ ಏನ್ ಆಗ್ತಾ ಇತ್ತು ಯೋಚನೆ ಮಾಡು. ನಿನ್ ಕತೆ ಸೀದಾ ಕೈಲಾಸವಾಸಿ ಆಗ್ಬಿಡ್ತಿದ್ದೆ ನೀನು ಅಲ್ವಾ. ನಿಜ. ಅವಾಗ ಅನ್ಸುತ್ತೆ ಅವನಿಗೆ, ನಿಜ ನಿಜ, ಪ್ರಕೃತಿ ಅಂತಕ್ಕಂಥದ್ದು ಯಾವ ದೋಷ ಇಲ್ಲ, ಪ್ರಕೃತಿಯಲ್ಲಿ ಯಾವ ದೋಷದಿಂದ ಕೂಡಿಲ್ಲ ಪ್ರಕೃತಿ. ಅದನ್ನ ನಾವ್ ಯಾವತ್ತೂ ಕೂಡ ಟೀಕಿಸಬಾರ್ದು. ಅದು ಏನೇ ಮಾಡಿದ್ರು ಕೂಡ ನಮಗೆ ಮಾನವರಿಗೆ ಅನುಕೂಲ ಆಗುವ ಹಾಗೇನೆ ನಿಮಗೆ ಮಾಡಿದೆ, ಭಗವಂತ ಸೃಷ್ಟಿ ಮಾಡಿದಾನೆ ಅಂತ ಹೇಳ್ಬಿಟ್ಟು ಆ ಹುಡುಗನಿಗೆ ಮನವರಿಕೆ ಅಂತಕ್ಕಂಥದ್ದು ಆಗತ್ತೆ. ಹೌದಲ್ವಾ? ಇದು ನಿಜ ತಾನೆ. ನಮ್ಗೂ ಕೂಡ ಒಂದೊಂದು ಬಾರಿ ಅನ್ಸಿದ್ರುನು ಪ್ರತಿಯೊಂದಕ್ಕೂ ಕೂಡ ಕಾರಣ ಇರತ್ತೆ. ಇದೇ ಕಥೆಯಲ್ಲೇ ಮುಂದುವರೆದು ಒಂದು ಪುಟ್ಟ ಇನ್ನೊಂದು ಸ್ಟೋರಿಯನ್ನ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಒಂದ್ ಮೊಲ ಇರತ್ತೆ. ಅದು ಯಾವಾಗ್ಲೂ ಕೂಡ ಭಯ ಪಡ್ತಾ ಇರತ್ತೆ. ಏನ್ ಭಯ ಪಡ್ತಾ ಇರತ್ತೆ? ಏನಾದ್ರೂ ಒಂದು ಸೌಂಡ್ ಆದ್ರೆ ಹಂಗೆ ಓಡೋಗ್ತಾ ಇರತ್ತೆ. ಒಂದ್ ಸಣ್ಣ ಚಿಕ್ಕ ಸೌಂಡ್ ಆದ್ರೂ ಕೂಡ ಸ್ಪೀಡ್ ಆಗಿ ಓಡೋಗ್ತಾ ಇರತ್ತೆ. ಏನಂತಂದ್ರೆ, ಒಂದ್ ಕಾಡಲ್ಲಿ ಒಂದ್ ಮೊಲ ಇತ್ತು. ಅದು ಒಮ್ಮೆ ಹೀಗೆ ಯೋಚನೆ ಮಾಡ್ತು, ನಾನ್ ಯಾಕೆ ಯಾವಾಗ್ಲೂ ಹೀಗೆ ಪುಕ್ಕಲ್ ತರ ಇರ್ತೀನಿ, ಪುಕ್ಲ ಇದ್ದಂಗೆ ಇರ್ತೀನಿ ಅಂತ. ಒಂದು ಚಿಕ್ಕ ಶಬ್ದ ಕೂಡ ಆದ್ರೂ ಕೂಡ ಓಡೋದಕ್ ಪ್ರಾರಂಭ ಮಾಡ್ತೀನಲ್ಲ, ಯಾಕೆ ಹೀಗೆ ಜೀವನವನ್ನ ಧೈರ್ಯದಿಂದ ಎದುರಿಸ್ಬೇಕು, ಈ ರೀತಿಯಾಗಿ ಓಡ್ಬಾರ್ದು ಅಂತ ಅದು ಯೋಚನೆ ಮಾಡ್ತು. ಯೋಚನೆ ಮಾಡಿ ಕುಳಿತಿರುವಾಗ ಅದಕ್ಕೊಂದ್ ಶಬ್ದ ಕೇಳ್ತು. ತಕ್ಷಣ ಮೊಲ ಏನ್ ಮಾಡ್ತು, ಎಲ್ ಕೂತ್ಕೊಂಡಿತ್ತಲ್ಲ ಅಲ್ಲಿಂದ ಜಿಗಿದು ಜೀವ ಉಳಿಸ್ಕೊಳ್ಳೋ ತರ ಓಡ್ ಹೋಯ್ತು. ಓಡೋದ ರಭಸಕ್ಕೆ ಮೊಲ ಏನ್ ಮಾಡ್ತು, ಒಂದು ಕೊಳದ ದಂಡೆ ತನಕ ಓಡ್ ಬಂತು. ಆಗ ಅಲ್ಲಿ ಮೊಲ ಬಂದ ತಕ್ಷಣ ದಂಡೆ ಮೇಲೆ ಬಿಸಿಲು ಕಾಯಿಸ್ತಾ ಇರ್ತಕ್ಕಂಥ ಕಪ್ಪೆಗಳೆಲ್ಲ ಟಪಕ್ 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 ಅಂತ ನೀರಿಗೆ ಜಿಗಿದು ಮುಳುಗ್ಬಿಡ್ವು. ಹೀಗೆ ಮೊಲ ಏನ್ ಮಾಡ್ತು, ಒಂದ್ ರೀತಿ ಸಮಾಧಾನ ಮಾಡ್ಕೊತು. ಯಾಕಂತಂದ್ರೆ ಅದು ನಾನೇ ಗ್ರೇಟ್ ಅಂತ ಸ್ವಗತ ಹೇಳ್ಕೊಂತು. ನನಗ್ ನಾನೇ ಗ್ರೇಟು ಅಂತ ಅನ್ಕೋತು. ಓ ದೇವ್ರೇ, ನಿನಗೆಷ್ಟು ವಂದನೆ ಹೇಳಿದ್ರು ಕಮ್ಮಿ. ಪ್ರಪಂಚದಲ್ಲಿ ಪುಕ್ಕಲಗಳು ಅಂತಕ್ಕಂಥವ್ರು ತುಂಬಾ ಜನ ಇದ್ದಾರೆ, ನಾನು ಒಬ್ನೇ ಅಲ್ಲ. ಕಪ್ಪೆ ಅಂತವುಗಳು ಕೂಡ ಇವೆ, ನಾನು ಎಷ್ಟೇ ಆದ್ರೂ ಅವುಗಳಿಂತ ಮೇಲು ಅಂತ ಅನ್ಕೋತು. ಹೀಗೆ ನಾವು ಸಮಾಜದಲ್ಲಿ ಕೆಲವೊಂದು ಬಾರಿ
ನಾವೇ ಹಾಗೆ ಅನ್ಕೊಳ್ಳೋದನ್ನ ಬಿಟ್ಟು ನಮ್ಮ ರೀತಿ ಇನ್ನೊಬ್ರು ಇರ್ತಾರೆ, ನಮ್ಗಿಂತ ಇನ್ನೂ ಕಡಿಮೆ ಒಂದು ಜ್ಞಾನವನ್ನ, ಏನೇ ಒಂದು ಸಂಪತ್ತನ್ನ ಇರ್ಬೋದು, ಏನೇ ಒಂದ್ ಇರ್ಬಹುದು, ಎಲ್ಲಾರು ಸಮನಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಪುಟ್ಟ ಪುಟ್ಟ ಸ್ಟೋರಿಗಳ ಮೂಲಕ ನಾವು ತಿಳ್ಕೊಬಹುದಾಗಿದೆ. ಧನ್ಯವಾದಗಳು. ಸ್ಟೋರಿ ಇಷ್ಟ ಆಗಿದ್ರೆ ಬೇರೆಯವರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಥ್ಯಾಂಕ್ ಯು.